ಏಕ್ ಭಾರತ್ ಅಭಿಯಾನ್ ಸಂಸ್ಥೆ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಗೋಣಿಕೊಪ್ಪಲು ಪಟ್ಟಣದ ಕಚೇರಿಯಲ್ಲಿ ತೋಳುಬಲ ಕುಸ್ತಿ ಕ್ರೀಡೆಯ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಏಕ್ ಭಾರತ್ ಅಭಿಯಾನ್ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಜೋಯಪ್ಪ ಹೊಟ್ಟೆಯಂಗಡ, ಏಕ್ ಭಾರತ ಅಭಿಯಾನ ಎಂಬುದು ಒಂದು ಆಂದೋಲನದಂತೆ ದೇಶಾದ್ಯಂತ ರಾಷ್ಟ್ರಗೀತೆಯ ಸಾರ, ಮೌಲ್ಯ ಮತ್ತು ಪದಗಳ ಅರ್ಥವನ್ನು ಜನಸಾಮಾನ್ಯರಿಗೆ ಜಾಗೃತಿ ಮೂಡಿಸುವುದಾಗಿದೆ. ರಾಷ್ಟ್ರದ ಮೇಲಿರುವ ಅಭಿಮಾನ, ರಾಷ್ಟ್ರ ಗೌರವ, ಲಾಂಛನಗಳು ಹೀಗೆ ಹಲವಾರು ವಿಷಯಗಳಿದ್ದರೂ ಅನೇಕರಿಗೆ ಇದರ ಮೌಲ್ಯಗಳು ತಿಳಿದಿಲ್ಲ. ಮುಂದಿನ ಪೀಳಿಗೆಯೂ ಕೂಡ ಇದರ ಅರ್ಥವನ್ನು ಮನದಟ್ಟು ಮಾಡಬೇಕು ಎಂಬ ಪರಿಕಲ್ಪನೆಯೊಂದಿಗೆ ಏಕ್ ಭಾರತ್ ಅಭಿಯಾನ ಹುಟ್ಟು ಹಾಕಲಾಗಿದೆ. ಜಿಲ್ಲೆಯಲ್ಲಿ ಅನೇಕ ಕ್ರೀಡೆಗಳನ್ನು ಗೌರವಿಸಿ ಪ್ರೋತ್ಸಾಹಿಸಿ ಇದೀಗ ಚಾಲ್ತಿಯಲ್ಲಿದೆ ಎಂದರು. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ಜೋಯಪಾಚೆ ಅಂತ, ಫೌಂಡರ್ ಏಕ್ ಭಾರತ್ ಅಭಿಯಾನ್. ಎಲ್ಲರಿಗೆ ಏಕ್ ಭಾರತ್ ಅಭಿಯಾನ್ ಅಂದ್ರೆ ಇದೇನಪ್ಪ ಅಂತ ಒಂದು ಕುತೂಹಲ. ಏಕ್ ಭಾರತ್ ಅಭಿಯಾನ್ ಅಂತ ಹೇಳೋ ಕ್ಯಾಂಪೇನ್ ಏನಂದ್ರೆ, ನಮ್ಮ ರಾಷ್ಟ್ರ ಗೀತೆದು ಅರ್ಥ ಮತ್ತೆ ಮೌಲ್ಯನ ಭಾರತೀಯರು, ಅದು ಭಾರತದಲ್ಲಿ ಇರ್ಲಿ ಇಲ್ಲ ಹೊರದೇಶದಲ್ಲಿ ಇರ್ಲಿ, ಪ್ರತಿಯೊಂದು ಭಾರತೀಯನಿಗೂ ಇದರ ಒಂದು ಅರ್ಥ ಮತ್ತೆ ಮೌಲ್ಯ ಗೊತ್ತಾಗ್ಬೇಕ ಅಂತ ಹೇಳೋ ನಿಟ್ಟಿನಲ್ಲಿ ಇದೊಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದೀವಿ. ಇದು ಅಂದ್ರೆ ಈಗ ಜನ ಅಂದ್ರೆ ಏನು, ಘನ ಅಂದ್ರೆ ಏನು, ಮನ ಅಂದ್ರೆ ಏನು ಅಂತ ಪ್ರತಿ ಅರ್ಥದ ಒಂದು ಅಬ್ರಿವೇಷನ್ ನಾವು ಒಂದು ಫ್ರೇಮ್ ವರ್ಷನ್ ನಾವು ಒಂದು 18 ರೀಜನಲ್ ಭಾಷೆಗಳಲ್ಲಿ ಇದನ್ನ ಟ್ರಾನ್ಸ್ಲೇಟ್ ಮಾಡಕ್ಕೆ ಟ್ರೈ ಮಾಡಿದ್ವಿ. ಈಗ ಆಲ್ರೆಡಿ 10 ಭಾಷೆಯಲ್ಲಿ ಆಗಿದೆ. ನಾವು ಜನಗಣ ಮನ ಅಂತ ಹಾಡ್ತೀವಿ, ಬಟ್ ಅದರದ್ದು ಅರ್ಥನ ನಮ್ಮ ಪ್ರತಿಯೊಂದು ಭಾರತೀಯನಿಗೆ ತಿಳಿಸ್ಬೇಕಂತ ಹೇಳೋ ನಿಟ್ಟಿನಲ್ಲಿ ಇದೊಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ. ಇದರ ಬಗ್ಗೆ ನಾವು ಜಾಸ್ತಿ ಮಾತಾಡುವ, ಬಟ್ ಈ ಏಕ ಭಾರತ ಅಭಿಯಾನ ಅಂತ ಹೇಳೋ ಕ್ಯಾಂಪೇನ್ ಕೆಳಗೆ ನಾವು ಒಂದು ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಚಾಂಪಿಯನ್ಶಿಪ್ ಮೊಟ್ಟ ಮೊದಲ ಬಾರಿಗೆ ಕೊಡಗಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಚಾಂಪಿಯನ್ಶಿಪ್ ಸ್ಟಾರ್ಟ್ ಮಾಡಿದ್ವಿ. ಇದಕ್ಕೆ ಇದರ ಬಗ್ಗೆ ಜಾಸ್ತಿ ನಮ್ಮ ಕೊಡಗು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿರುವಂತ ರಾಜೇಶ್ ಮಾತಾಡ್ತಾರೆ. ಮತ್ತೆ ನಮ್ಮ ಜೊತೆ ಇವತ್ತು ಫಿಟ್ನೆಸ್ ಮಂತ್ರದ ಓನರ್ ಆಗಿರುವಂತ ರಫೀಕ್ ಇದ್ದಾರೆ, ಮತ್ತೆ ಬುಲ್ಸ್ ಕಿಂಗ್ಡಮ್ದು ಓನರ್ ಆಗಿರುವಂತ ಬಿಪಿನ್ ಅವರಿದ್ದಾರೆ. ಸೊ ಈ ಆರ್ಮ್ಸ್ ಸ್ಪೋರ್ಟ್ಸ್ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿಯನ್ನ ನಮ್ಮ ಸ್ನೇಹಿತರು ರಾಜೇಶ್ ಅವರು ಇದರ ಬಗ್ಗೆ ತಿಳಿಸ್ತಾರೆ. ಜಿಲ್ಲಾ ಘಟಕದ ಅಧ್ಯಕ್ಷರಾದ ಕೆಎಸ್ ರಾಜೇಶ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಯುವ ಸಮೂಹ ಮಾದಕ ವಸ್ತುಗಳ ಉಪಯೋಗ ಮತ್ತು ಮೊಬೈಲ್ಗೆ ದಾಸರಾಗಿ ದೈಹಿಕವಾಗಿ ಕುಗ್ಗಿ ಹೋಗ್ತಾ ಇದ್ದಾರೆ. ಕ್ರೀಡೆಗಳಲ್ಲಿ ಭಾಗಿಗಳಾಗದೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ. ಯುವಕರು ಕ್ರೀಡೆಯತ್ತ ಒಲವು ತೋರುವಂತಾಗಬೇಕೆಂದರು. ನಾನು ರಾಜೇಶ್ ಕೆಎಸ್, ಏಕ್ ಭಾರತ್ ಅಭಿಯಾನ್ ಫೌಂಡೇಶನ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದ್ದೀನಿ. ಏಕ್ ಭಾರತ್ ಫೌಂಡೇಶನ್ ಕೆಳಗಡೆ ನಾವು ಒಂದು ಅತ್ಯುತ್ತಮವಾದ ಒಂದು ಕ್ರೀಡೆ ಆರ್ಮ್ ಸ್ಪೋರ್ಟ್ಸ್ ಹಂಗಂದ್ರೆ ಪಂಚ ಕುಸ್ತಿ, ಇದನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಕೊಡಗಿಗೆ. ಡಿಸ್ಟ್ರಿಕ್ಟ್ ಲೆವೆಲ್ ಆಗಿ ಫಸ್ಟ್ ಟೈಮ್ ಈ ಕೊಡಗಲ್ಲಿ ನಡೆಸ್ತಾ ಇದ್ದೀವಿ. ಸೊ ಇದು ಉದ್ದೇಶ ಏನಂದ್ರೆ, ಕೊಡಗಿನಲ್ಲಿ ಹಲವಾರು ಸ್ಪೋರ್ಟ್ಸ್ಗಳಿಗೆ, ಹಾಕಿ ಇರಲಿ, ಫುಟ್ಬಾಲ್ ಇರಲಿ, ಕ್ರಿಕೆಟ್ ಇರಲಿ, ಎಲ್ಲ ಸ್ಪೋರ್ಟ್ಸ್, ಬಾಸ್ಕೆಟ್ಬಾಲ್ ಇರಲಿ, ಎಲ್ಲ ಸ್ಪೋರ್ಟ್ಸ್ಗಳು ತುಂಬಾ ಸಪೋರ್ಟ್ ಸಿಗ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಕ್ಕಳು ತುಂಬಾ ಸಪೋರ್ಟ್ ಆಗಿ ಈ ಕ್ರೀಡೆಗಳನ್ನು ಒಂದು ಉತ್ತೇಜನಕರವಾಗಿ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದರ ಅಡಿಯಲ್ಲಿ ನಾವು ಏಕ್ ಭಾರತ್ ಅಭಿಯಾನ್ ಫೌಂಡೇಶನ್ ಕೆಳಗೆ ಈ ಒಂದು ಅತ್ಯುತ್ತಮವಾದ ಇವೆಂಟ್, ಆರ್ಮ್ ಸ್ಪೋರ್ಟ್ಸ್ ಇವೆಂಟ್ ಅನ್ನು ಕಂಡಕ್ಟ್ ಮಾಡಕ್ಕೆ ನಾವೆಲ್ಲ ತೀರ್ಮಾನ ಮಾಡಿ, ಒಂದು ಡಿಸ್ಕಷನ್ ಮಾಡಿ, ಇದನ್ನೊಂದು May 11 ಕಾವೇರಿ ಕಾಲೇಜಲ್ಲಿ ಈ ಇವೆಂಟ್ ಅನ್ನು ನಡೆಸೋದಕ್ಕಾಗಿ ನಾವು ತೀರ್ಮಾನ ತಗೊಂಡಿದ್ದೀವಿ. ಅದಲ್ಲದೆ ಈ ಕ್ರೀಡೆಗಳಿಗೆ ಇತ್ತೀಚೆಗೆ ಎಲ್ಲ ಮಕ್ಕಳದು ಫಿಸಿಕಲ್ ಫಿಟ್ನೆಸ್ ಮತ್ತೆ ಅವ್ರದ್ದು ಎಲ್ಲ ಒಂದು ಮೆಂಟಲ್ ಸ್ಟೆಬಿಲಿಟಿ, ಈ ಡ್ರಗ್ಸ್ ಅದೆಲ್ಲ ಒಂದು ಅವಾಯ್ಡ್ ಮಾಡಿ ಎಲ್ಲ ಮಕ್ಕಳನ್ನು ಕಂಪ್ಲೀಟ್ ಆಗಿ ಒಂದು ಫಿಸಿಕಲ್ ಫಿಟ್ನೆಸ್ ಗೆ ತಗೊಬರುವಂತ ಒಂದು ಐಡಿಯಾಲಜಿ ಹಿಂದುಗಡೆಯಲ್ಲಿ ನಮ್ದು ಏಕ್ ಭಾರತ್ ಫೌಂಡೇಶನ್ ಕೆಳಗೆ ಈ ಒಂದು ಇವೆಂಟ್ ಅನ್ನು ಕಂಡಕ್ಟ್ ಮಾಡ್ಲಿಕ್ಕೆ ನಾವು ತಯಾರಾಗಿದ್ದೀವಿ. ತಮ್ಮೆಲ್ಲರ ಸಹಕಾರ ಎಲ್ಲ ಕಡೆಯಿಂದ, ಕೊಡಗಿನ ವಿಧ ವಿಧ ಕಡೆಗಳಿಂದ ಮಹಿಳೆಯರಾಗ್ಲಿ, ಇಲ್ಲ ಮಕ್ಕಳಾಗ್ಲಿ, ಇಲ್ಲ ಹಿರಿಯವರಾಗ್ಲಿ, ಯಾರಾದ್ರೂ ಎಲ್ಲರಿಗೂ ಬಂದು ಭಾಗವಹಿಸುವಂತಹ ಒಂದು ಅತ್ಯುತ್ತಮವಾದ ಕ್ರೀಡೆ ಇದು. ಸೊ ಇವರೆಲ್ಲ ನಮ್ಮ ಜಿಮ್ ಪಾರ್ಟ್ನರ್ಸ್ ಆಗಿ ಇವರು ಬಿಪಿನ್ ಇದ್ದಾರೆ, ಮತ್ತೆ ರಫೀಕ್ ಅವರಿದ್ದಾರೆ. ಇವರೆಲ್ಲ ಸಪೋರ್ಟ್ ಗಳಿಂದ ನಾವೊಂದು ಅತ್ಯುತ್ತಮವಾದ ಇವೆಂಟ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಈ ಒಂದು ಇವೆಂಟ್ ಅನ್ನು ಸಕ್ಸಸ್ಫುಲ್ ಆಗಿ ಮಾಡ್ಕೊಡಿ. ಮತ್ತೆ ಈ ಇವೆಂಟ್ ನಡೆಸಕ್ಕೆ ನಾವು ಕರ್ನಾಟಕ ಆರ್ಮ್ಸ್ ಅಸೋಸಿಯೇಷನ್ ಅವ್ರ ಜೊತೆ ಕೈ ಜೋಡಿಸಿ, ಅಲ್ಲಿಂದ ರೆಫ್ರೀಸು, ಅಲ್ಲಿಂದ ಟ್ರೈನರ್ಸು ಎಲ್ಲರೂ ಬಂದು ಈ ಇವೆಂಟ್ಗೆ ನಮಗೆ ಸಹಕಾರ ಕೊಡಲಿದ್ದಾರೆ. ಸೊ ಇದೊಂದು ಅತ್ಯುತ್ತಮವಾದ ಕ್ರೀಡೆ. ಎಲ್ಲರಿಗೂ ಇವಾಗ ಮುಕ್ಕಾಲು ಒಂದು ಆಫ್ಟರ್ ಆಲ್ ಒಂದು ಸುಮಾರು ಜನರಿಗೆ ಕೊಡಗಲ್ಲಿ ಎಲ್ಲರಿಗೂ ಗೊತ್ತಿದೆ ಈ ಕ್ರೀಡೆ ಬಗ್ಗೆ. ಇವಾಗ ಅರಿವು ಬಂದಿದೆ, ಮಕ್ಕಳಿಗೆ ಮತ್ತೆ ಜನರಿಗೆಲ್ಲ ಅರಿವು ಬಂದಿದೆ. ಈ ಆರ್ಮ್ ಸ್ಪೋರ್ಟ್ಸ್ ಏನಂದ್ರೆ, ಇದು ಒಂದು ಪುರಾತನವಾದ ಗೇಮ್. ಇದೊಂದು 2000 BC ಆ ಟೈಮಲ್ಲಿ ಈಜಿಪ್ಟ್ ನಲ್ಲಿ ಶುರುವಾಗಿದ್ದು ಒಂದು ಕ್ರೀಡೆ. ಇದು ಒಂದು ಟೈಮ್ ಪಾಸ್ಗಾಗಿ ಮಾಡ್ತಾ ಇದ್ದಿದ್ದು ಕ್ರೀಡೆ. ಆಮೇಲೆ ಇದು ಏನಾಯ್ತು, ಇಂಪ್ರೂವ್ ಆಗಿ ಬಂದಾಗ ನೆಕ್ಸ್ಟ್ 1970 ಅಲ್ಲಿ ನಮ್ದು ಭಾರತದಲ್ಲಿ ಈ ಕ್ರೀಡೆಯನ್ನು ಸ್ಟಾರ್ಟ್ ಮಾಡಿದ್ರು. ಅದು ನಾರ್ತ್ ಇಂಡಿಯಾದಿಂದ ಈ ಕ್ರೀಡೆ ಸ್ಟಾರ್ಟ್ ಆಯ್ತು.
ಆಮೇಲೆ ಅದೊಂದು ಈಗ ಮಾಡ್ತಿರೋ ಕ್ರೀಡೆಗಳು, ಈ ಕ್ರೀಡೆಗಳಲ್ಲಿ ಆರ್ಮ್ ಸ್ಪೋರ್ಟ್ಸ್ ಅಲ್ಲಿ ಹಲವಾರು ಕ್ರೀಡಾಪಟುಗಳಿದ್ದಾರೆ. ಅವರಿಗೆ ಒಂದು ಐಡೆಂಟಿಟಿ ಇಲ್ಲ, ಅವರಿಗೆ ಒಂದು ರೆಕಗ್ನಿಷನ್ ಸಿಗ್ತಾ ಇಲ್ಲ. ಸೊ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ಇಂಥ ಒಂದು ಸ್ಪೋರ್ಟ್ಸ್ ಮೆಂಬರ್ಸ್ ನ, ಇಂಥ ಒಂದು ಸ್ಪೋರ್ಟ್ಸ್ ಅಲ್ಲಿ ಕಂಡಕ್ಟ್ ಮಾಡಿದ ಎಲ್ಲ ಮೆಂಬರ್ಸ್ ಅನ್ನು ಒಂದು ಐಡೆಂಟಿಫಿಕೇಶನ್ ಕೊಡಕ್ಕೆ ಅವ್ರಿಗೊಂದು ಏನ್ ಹೇಳ್ತೀರಾ, ಒಂದು ಈ ಸಂದರ್ಭ ಫಿಟ್ನೆಸ್ ಮಂತ್ರ ಜಿಮ್ ಮಾಲೀಕರಾದ PH ರಫೀಕ್ ಮತ್ತು ಬುಲ್ಸ್ ಕಿಂಗ್ಡಮ್ ಜಿಮ್ನ ಮಾಲೀಕರಾದ ಬಿಬಿನ್ AB ಪಾಲ್ಗೊಂಡಿದ್ದರು.